ನಮ್ಮ ಪ್ರತಿನಿಧಿಗಳು ಈಗ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಬೆಂಗಳೂರಿನ ಜೀವನ್ ಭೀಮಾ ನಗರದಲ್ಲಿ ಧ್ರುವರಾಜ್ ಲೈವ್ ನಲ್ಲಿ ಜಾಯ್ನ್ ಆಗಿದ್ದಾರೆ. ಮತ್ತೊಂದು ಕಡೆ ಹುಬ್ಬಳ್ಳಿಯಿಂದ ನಮ್ಮ ಹುಬ್ಬಳ್ಳಿ ಪ್ರತಿನಿಧಿ ಪ್ರಕಾಶ್ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಜಯನಗರದಿಂದ ಮಾದೇಶ್ ಲೈವ್ ನಲ್ಲಿ ಜಾಯ್ನ್ ಆಗಿದ್ದಾರೆ. ಮೊದಲಿಗೆ ಪ್ರಕಾಶ್ ಬಳಿ ಹೋಗೋಣ. ಹುಬ್ಬಳ್ಳಿಯಲ್ಲಿ ಯಾವ ರೀತಿಯಾಗಿದೆ ಶಿವರಾತ್ರಿ ಹಬ್ಬದ ಸಂಭ್ರಮಾಚರಣೆ? ಪ್ರಕಾಶ್, ಹೇಗಿದೆ ಅಲ್ಲಿ ಜಾಗರಣೆ? ಹೇಗೆ ನಡೀತಾ ಇದೆ ಶಿವನ ಪೂಜೆ ಪುನಸ್ಕಾರಗಳು? ಭಕ್ತರು ಯಾವ ರೀತಿಯಾಗಿ ಅಲ್ಲಿಗೆ ಆಗಮಿಸುತ್ತಿದ್ದಾರೆ? ಮಾಹಿತಿ ಕೊಡಬಹುದಾ ಪ್ರಕಾಶ್? ಎಸ್ ನಾಗೇಂದ್ರ ಬಾಬು, ಇವತ್ತು ಮಹಾಶಿವರಾತ್ರಿಯ ಸಂಭ್ರಮ ನಾಡಿನೆಲ್ಲೆಡೆ ಒಂದ್ ಕಡೆ ಕಳೆಗಟ್ಟಿರ್ತಕ್ಕಂಥದ್ದು. ಅದೇ ರೀತಿ ವಾಣಿಜ್ಯನಗರಿ ಹುಬ್ಬಳ್ಳಿಯಲ್ಲೂ ಕೂಡ ಸಾಕಷ್ಟು ಒಂದು ಮಹಾಶಿವರಾತ್ರಿಯ ಜಾಗರಣೆಯ ಸಂಭ್ರಮ ಮನೆ ಮಾಡಿದೆ ಅಂತ ಹೇಳ್ಬೋದು. ಸದ್ಯ ನಾನೀಗ ಹುಬ್ಬಳ್ಳಿಯ ಸುಪ್ರಸಿದ್ಧ ಮಠಗಳಲ್ಲಿ ಒಂದಾಗಿರ್ತಕ್ಕಂಥ ಉತ್ತರ ಕರ್ನಾಟಕದ ಆರಾಧ್ಯ ದೈವ ಅಂತಾನೆ ಕರೆಸಿಕೊಳ್ತಕ್ಕಂಥ ಸಿದ್ದಾರೂಢ ಮಠದ ಆವರಣದಲ್ಲಿದ್ದೀನಿ. ದೃಶ್ಯದಲ್ಲಿ ತಾವು ಗಮನಿಸ್ತಾ ಇರಬಹುದು, ಇವತ್ತು ಮಹಾಶಿವರಾತ್ರಿಯ ಅಂಗವಾಗಿ ಸಹಸ್ರಾರು ಸಂಖ್ಯೆಯಲ್ಲಿ ಭಕ್ತಾದಿಗಳು ಸಿದ್ದಾರೂಢ ಮಠಕ್ಕೆ ಆಗಮಿಸ್ತಾ ಇದ್ದಾರೆ. ಸಿದ್ದಾರೂಢ ಮಠಕ್ಕೆ ಆಗಮಿಸಿ ಸಿದ್ದಾರೂಢರ ದರ್ಶನವನ್ನ ಪಡೆದುಕೊಳ್ಳುವಂತ ನಿಟ್ಟಿನಲ್ಲಿ ಇಲ್ಲಿ ಇಡೀ ರಾತ್ರಿ ಜಾಗರಣೆಯನ್ನ ಆಚರಣೆ ಮಾಡಲಿಕ್ಕೆ ಇಲ್ಲಿ ಮುಂದಾಗಿದ್ದಾರೆ. ನನ್ನ ಬಲಭಾಗದಲ್ಲಿ ತಾವು ಗಮನಿಸ್ತಾ ಇರಬಹುದು, ಸರತಿ ಸಾಲಿನಲ್ಲಿ ನಿಂತು ಸಿದ್ದಾರೂಢರ ದರ್ಶನವನ್ನ ಪಡೆಯುವ ಮೂಲಕ ಶಿವನಾಮ ಸ್ಮರಣೆಯನ್ನ ಮಾಡುವ ಜೊತೆಗೆ ಓಂ ನಮ ಶಿವಾಯ ಅಂತಕ್ಕಂಥ ಒಂದು ಶಿವನಾಮ ಸ್ಮರಣೆಯನ್ನ ಮಾಡುವುದರ ಜೊತೆಗೆ ಜಾಗರಣೆಯನ್ನ ಅತ್ಯಂತ ಸಂಭ್ರಮದಿಂದ ಇಲ್ಲಿ ಆಚರಣೆ ಮಾಡಲಾಗ್ತಾ ಇದೆ. ಕೇವಲ ಹುಬ್ಬಳ್ಳಿ ಧಾರವಾಡ ಅಷ್ಟೇ ಅಲ್ಲದೆ ರಾಜ್ಯದ ವಿವಿಧ ಜಿಲ್ಲೆಗಳಿಂದಲೂ ಕೂಡ, ಅದೇ ರೀತಿ ಬೇರೆ ಬೇರೆ ರಾಜ್ಯಗಳಿಂದಲೂ ಕೂಡ ಇಲ್ಲಿ ಭಕ್ತರು ಬರ್ತಾರೆ. ಇವತ್ತು ವಿಶೇಷ ಅಂದ್ರೆ ಅದರಲ್ಲೂ ಪ್ರಮುಖವಾಗಿ ನಾಳೆ ಸಿದ್ದಾರೂಢರ ಮಹಾರಥೋತ್ಸವ ಇದೆ. ಈ ರಥೋತ್ಸವದ ಹಿನ್ನೆಲೆಯಲ್ಲಿ ಸಹಸ್ರಾರು ಸಂಖ್ಯೆಯಲ್ಲಿ ಇವತ್ತು ಶಿವರಾತ್ರಿಯ ಜಾಗರಣೆಗೆ ಇಲ್ಲಿ ಆಗಮಿಸ್ತಾ ಇದ್ದಾರೆ. ದೃಶ್ಯದಲ್ಲಿ ತಾವು ಗಮನಿಸ್ತಾ ಇರಬಹುದು, ಕಣ್ಣು ಹಾಯಿಸದಷ್ಟು ಜನಸಾಗರ ನಮಗೆ ಇಲ್ಲಿ ಕಾಣ್ತಾ ಇದೆ. ಒಂದ್ ಕಡೆ ಶಿವನಾಮ ಸ್ಮರಣೆ ಜೊತೆಗೆ ಸಾಕಷ್ಟು ಸಹಸ್ರಾರು ಸಂಖ್ಯೆಯ ಭಕ್ತಾದಿಗಳು ಇಲ್ಲಿ ಹರಿದು ಬರ್ತಾ ಇದ್ದಾರೆ. ಒಂದ್ ಕಡೆ ಭಕ್ತರಿಗೆ ಉಳಿದುಕೊಳ್ಳುವಂತಹ ನಿಟ್ಟಿನಲ್ಲಿ ಸಾಕಷ್ಟು ವ್ಯವಸ್ಥೆಯನ್ನು ಕೂಡ ಇಲ್ಲಿ ಮಾಡಲಾಗ್ತಾ ಇದೆ. ಒಂದ್ ಕಡೆ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಅಂದ್ರೆ ಸಂಗೀತ ಕಾರ್ಯಕ್ರಮಗಳಿರ್ಬೋದು, ವಿವಿಧ ಸಾಂಸ್ಕೃತಿಕ ಕಾರ್ಯಕ್ರಮಗಳು, ಅದರ ಜೊತೆಗೆ ಒಂದು ಪುರಾಣ ಪ್ರವಚನದ ಒಂದು ವ್ಯವಸ್ಥೆಯನ್ನು ಕೂಡ ಇಲ್ಲಿ ಮಾಡಲಾಗಿರ್ತಕ್ಕಂಥದ್ದು. ನಾನು ಭಕ್ತರನ್ನ ಮಾತಾಡ್ತಾ ಹೋಗ್ತೀನಿ. ಮೇಡಮ್, ಇವತ್ತು ಶಿವರಾತ್ರಿ ಜಾಗರಣೆ ಯಾವ ರೀತಿ ಆಚರಣೆ ಮಾಡ್ತಾ ಇದ್ದೀರಿ? ಫುಲ್ ನೈಟ್ ಜಾಗರಣೆ ಮಾಡ್ತಾ ಇದ್ದೇವೆ ಇಲ್ಲಿ. ಅಂಡ್ ಫೆಸ್ಟಿವಲ್ ಸಲುವಾಗಿ ನಾವು ಉಪವಾಸ ಅಂತ ಮಾಡಿದೀವಿ. ಸೊ ಇನ್ನ ಮಟ್ಟ ಏನೂ ತಿಂದಿಲ್ಲ. ಮಹಾಶಿವರಾತ್ರಿ ಇವತ್ತು ಜಾಗರಣೆಗೆ ಬಂದಿದ್ರಿ ಸಿದ್ದಾರೂಢ ಮಠಕ್ಕೆ? ಹೌದು ಜಾಗರಣೆಗೆ ಬಂದಿದ್ದೀವಿ. ಮೇಡಮ್, ಇವತ್ತು ಶಿವರಾತ್ರಿ ಜಾಗರಣೆ ಯಾವ ರೀತಿ ಆಚರಣೆ ಮಾಡ್ತಾ ಇದ್ರಿ? ಚಲೋ ಆಗಿ ಒಳ್ಳೇದಾಗಿ ಆಚರಣೆ, ಗ್ರ್ಯಾಂಡ್ ಆಗಿ ಆಚರಣೆ ಮಾಡಿ. ಮನೆಯಲ್ಲಿ ಪೂಜೆ ಉಪವಾಸ ಇದ್ದೀವ್ರಿ, ಇವತ್ತು ಫುಲ್ ದಿವಸ ಉಪವಾಸ. ಇದಿಷ್ಟು ನಾಗೇಂದ್ರ ಬಾಬು ಭಕ್ತರ ಒಂದು ಮಾತುಗಳು ಅಂತ ಹೇಳ್ಬೋದು. ನಾನು ಇನ್ನೂ ಕೆಲವೊಂದಿಷ್ಟು ಜನರನ್ನ ಮಾತಾಡ್ತಾ ಹೋಗ್ತೀನಿ. ಸರ್, ಯಾವ ರೀತಿ ಇವತ್ತು ಜಾಗರಣೆ ಮಾಡ್ತಾ ಇದ್ರಿ? ಇವತ್ತು ಸಿದ್ದಾರೂಢ ಜನ ವಿನ್ ಮಾಡ್ಕೊಂಡು ಪೂರ್ತಿ ರಾತ್ರಿ ಜಾಗರಣೆ ಮಾಡಿ ಅವರು ಸಿದ್ದಾರೂಢ ಆಶೀರ್ವಾದ ಪಡೆಕೊಂಡು ಬಂದೇವೆ ನಾವೆಲ್ಲರೂ. ಮನಸ್ಸಿಗೆ ಒಂದು ಸಮಾಧಾನ ನೀಡುವಂತ ಕ್ಷೇತ್ರ, ಒಂದು ಮನಸ್ಸಿಗೆ ಆನಂದಕ್ಕೋಸ್ಕರ ಸಿದ್ದಾರೂಢ ದರ್ಶನ ಬಹಳ ದಿವ್ಯ ಶಕ್ತಿ ಹೊಂದಿರುವಂತ ಕ್ಷೇತ್ರ. ನಾಗೇಂದ್ರ ಬಾಬು, ಇದಿಷ್ಟು ಭಕ್ತರ ಒಂದು ಮಾತುಗಳು. ಒಂದ್ ಕಡೆ ವಿಶೇಷ ಅಂದ್ರೆ ಸಿದ್ದಾರೂಢರ ರಥೋತ್ಸವ ಇದೆ. ಅದರ ಜೊತೆಗೆ ಮಹಾಶಿವರಾತ್ರಿ ಅಂದ್ರೆ ಪ್ರತಿ ವರ್ಷ ಮಹಾಶಿವರಾತ್ರಿ ಮಾರನೇ ದಿನ ರಥೋತ್ಸವ ಇರುತ್ತೆ. ಈ ಹಿನ್ನೆಲೆಯಲ್ಲಿ ಒಂದ್ ಕಡೆ ಶಿವನಾಮ ಸ್ಮರಣೆ ಜೊತೆಗೆ ಮಹಾಶಿವರಾತ್ರಿಯನ್ನ ಅತ್ಯಂತ ಸಂಭ್ರಮದಿಂದ ನಾವು ಆಚರಣೆ ಮಾಡ್ತಾ ಇದೀವಿ. ಜೊತೆಗೆ ಜಾಗರಣೆಯಲ್ಲೂ ಕೂಡ ನಾವು ಪಾಲ್ಗೊಳ್ತಾ ಇದೀವಿ ಅಂತಕ್ಕಂಥ ಮಾತುಗಳನ್ನ ಭಕ್ತರು ಹೇಳ್ತಾ ಇದ್ದಾರೆ. ನಾಗೇಂದ್ರ ಬಾಬು, ಓಕೆ, ಹಾಗೆ ಸಂಪರ್ಕದಲ್ಲಿರಿ ಪ್ರಕಾಶ್. ಮತ್ತೊಂದು ಕಡೆ ಜಯನಗರದಲ್ಲೂ ಕೂಡ ಒಂದು ರೀತಿಯಲ್ಲಿ ಪಂಚಮುಖಿ ಗಣೇಶನ ದೇವಸ್ಥಾನದಲ್ಲಿ ಜೊತೆಗೆ ಪಂಚಲಿಂಗ ದೇವಸ್ಥಾನದಲ್ಲೂ ಕೂಡ ಈಗ ಪೂಜಾ ಪುನಸ್ಕಾರಗಳು ನೆರವೇರ್ತಾ ಇತ್ತು. ಮಾದೇಶ್, ನೀವು ಯಾವ ಭಾಗದಲ್ಲಿದ್ದೀರಿ? ಅಲ್ಲಿ ಯಾವ ರೀತಿಯಾಗಿದೆ ಸಂಭ್ರಮಾಚರಣೆ? ನಾಗೇಂದ್ರ ಬಾಬು, ಇವತ್ತು ಶಿವರಾತ್ರಿ ಹಬ್ಬದ ಹಿನ್ನೆಲೆ ಸಾಕಷ್ಟು ದೇವಸ್ಥಾನಗಳಲ್ಲಿ ವಿಶೇಷ ಪೂಜೆಗಳನ್ನ ಮಾಡುವಂತ ಕೆಲಸವನ್ನ ಮಾಡಲಾಗ್ತದೆ. ಸದ್ಯಕ್ಕೆ ನಾನು ಜಯನಗರದಲ್ಲಿದ್ದೀನಿ. ಜಯನಗರದ ಪಟ್ಟಾಭಿರಾಮ ದೇವಸ್ಥಾನದಲ್ಲಿ ಈಗಾಗಲೇ ಎಲ್ಲಾ ರೀತಿಯಾದಂತಹ ಸಿದ್ಧತೆಗಳನ್ನು ಮಾಡಿಕೊಂಡಿದ್ದಾರೆ. ಪ್ರಮುಖವಾಗಿ ಇಲ್ಲಿ ವಿಶೇಷವಾಗಿ ಇವತ್ತಿನ ವಿಶೇಷ ಏನಂತಂದ್ರೆ ತಲಕಾಡುದಲ್ಲಿರುವಂತಹ ಪಂಚಲಿಂಗ ಏನಿದೆ, ಆ ಒಂದು ಪಂಚಲಿಂಗ ವ್ಯವಸ್ಥೆಯನ್ನ ಇಲ್ಲಿ ಅನುಷ್ಠಾನ ಮಾಡುವಂತ ಕೆಲಸವನ್ನ ಮಾಡಲಾಗಿದೆ. ನೀವು ನೋಡ್ತಿರ್ಬೋದು, ನಮ್ಮ ವಿಡಿಯೋ ಜರ್ನಲಿಸ್ಟ್ ಮಧು ನಿಮ್ಗೆ ತೋರಿಸಿದ್ದಾರೆ. ಪಟ್ಟಾಭಿರಾಮ ದೇವಸ್ಥಾನ
ದೇವಸ್ಥಾನದಲ್ಲಿ ಪಂಚಲಿಂಗವನ್ನ ಏರ್ಪಡಿಸಲಾಗಿದೆ. ಇಷ್ಟೊತ್ತು ಕೂಡ ಜನರಿಗೆ ಅಂದ್ರೆ ಬರುವಂತಹ ಭಕ್ತಾದಿಗಳಿಗೆ ಇಲ್ಲಿ ಕ್ಷೀರಾಭಿಷೇಕ ಮಾಡುವಂತ ವ್ಯವಸ್ಥೆಗಳು ಕೂಡ ಆಗಿತ್ತು. ಅಂದ್ರೆ ಬರುವಂತಹ ಭಕ್ತಾದಿಗಳಿಗೆ ಇಲ್ಲಿ ಬರುವ ಮೂಲಕ ಶಿವಲಿಂಗಕ್ಕೆ ಕ್ಷೀರಾಭಿಷೇಕ ಮಾಡಿ ಹೋಗುವಂತ ವ್ಯವಸ್ಥೆಯನ್ನು ಕೂಡ ಇಲ್ಲಿ ಕಲ್ಪಿಸುವಂತ ಕೆಲಸವನ್ನು ಮಾಡಲಾಗಿದೆ. ಸುಮಾರು 60 ವರ್ಷಗಳ ಇತಿಹಾಸ ಇರುವಂತಹ ಈ ಒಂದು ದೇವಸ್ಥಾನದಲ್ಲಿ ಇವತ್ತು ಸಂಪೂರ್ಣವಾಗಿ ವಿಶೇಷವಾದಂತಹ ಪೂಜೆಗಳನ್ನ ಏರ್ಪಡಿಸುವಂತ ಕೆಲಸವನ್ನ ಮಾಡಲಾಗಿದೆ. ಸದ್ಯಕ್ಕೆ ನನ್ನ ಜೊತೆ ಒಬ್ರು ಇಲ್ಲಿ ಅರ್ಚಕರಿದ್ದಾರೆ, ಅವ್ರನ್ನ ಮಾತನಾಡಿಸ್ತಾ ಹೋಗ್ತೀನಿ. ಸರ್, ಇವತ್ತು ಏನೆಲ್ಲ ವಿಶೇಷತೆ ಇದೆ, ಜೊತೆಗೆ ತಲಕಾಡಿನ ಪಂಚಲಿಂಗವನ್ನ ಇಲ್ಲಿ ಅನುಷ್ಠಾನ ಮಾಡಿಸಿದ್ದೀರಾ, ಯಾವ ರೀತಿ ಇದೆ, ಜನ ಎಲ್ಲ ಎಷ್ಟು ಸೇರ್ತಿದ್ದಾರೆ ಅಂತ? ಇವತ್ತು ಸಾಯಂಕಾಲ 6 ಗಂಟೆಯಿಂದ ಶುರುವಾಗಿದೆ ಕಾರ್ಯಕ್ರಮ. ತಲಕಾಡಿನ ಪಂಚಲಿಂಗದ ದೇವರ ಹೆಸರಿಟ್ಬಿಟ್ಟು ಮಲ್ಲಿಕಾರ್ಜುನನ ಮಧ್ಯದಲ್ಲಿ ಕೂರಿಸ್ಬಿಟ್ಟು ಅಭಿಷೇಕವನ್ನು ಮಾಡಿದೀವಿ. ಸುಮಾರು ಸಾವಿರಾರು ಭಕ್ತರು ಬಂದು ಇವತ್ತು ಕ್ಷೀರಾಭಿಷೇಕವನ್ನು ಅವ್ರ ಕೈಯಾರೆ ಮಾಡಿಬಿಟ್ಟು ಹೋಗಿದ್ದಾರೆ. ಇದು ಪ್ರತಿ ವರ್ಷದಂತೆ ಇದು 4ನೇ ವರ್ಷ ಮಾಡ್ತಾ ಇದೀವಿ. ಕಂಟಿನ್ಯೂಸ್ ಆಗಿ ಜನಗಳು ಬರ್ತಾ ಇದ್ದಾರೆ ಸರ್ ಇಲ್ಲಿ. ಇದಿಷ್ಟು ಇಲ್ಲಿನ ಆರಕ್ಷಕರ ಮತ್ತು ಅಂದ್ರೆ ಈಗಾಗಲೇ ಬೆಳಗಿನಿಂದಲೂ ಕೂಡ ಸಾಕಷ್ಟು ಪೂಜೆಗಳಾಯಿತು, ಮತ್ತೆ ಸಂಜೆಯಿಂದಲೂ ಕೂಡ ಇಲ್ಲಿ ಒಂದಷ್ಟು ವ್ಯವಸ್ಥೆಗಳನ್ನು ಮಾಡಿಕೊಳ್ಳಲಾಗಿದೆ. ಜೊತೆಗೆ ಭಕ್ತರಿಗೆ ಬರುವಂತ ಭಕ್ತರಿಂದಲೇ ಕ್ಷೀರಾಭಿಷೇಕ ಮಾಡುವಂತ ಕೆಲಸವನ್ನು ಮಾಡಲಾಗಿತ್ತು ಅಂತೇಳಿ ಅರ್ಚಕರು ಹೇಳುವಂತ ಕೆಲಸವನ್ನು ಮಾಡಿದ್ರು. ಸದ್ಯಕ್ಕೆ ಇಲ್ಲಿ ರಾತ್ರಿಯಲ್ಲೂ ಕೂಡ ವಿಶೇಷ ಪೂಜೆಗಳು ಮತ್ತೆ ಜಾಗರಣೆ ಕಾರ್ಯಕ್ರಮಗಳು ಕೂಡ ನಡೆಯುತ್ತೆ ಅನ್ನುವಂತ ಮಾತುಗಳನ್ನ ಅರ್ಚಕರು ಹೇಳ್ತಿದ್ದಾರೆ. ನಾಗೇಂದ್ರ ಬಾಬು, ಓಕೆ, ಹಾಗೆ ಸಂಪರ್ಕದಲ್ಲಿರಿ ಮಧೇಶ್. ಈಗ ನಮ್ಮ ಮತ್ತೊಬ್ಬ ಪ್ರತಿನಿಧಿ ಧ್ರುವರಾಜ್ ಜೀವನ್ ಭೀಮಾ ನಗರದಲ್ಲಿದ್ದಾರೆ. ಧ್ರುವರಾಜ್, ಆಗ್ಲೇ ಮಾತಾಡ್ತಾ ಇದ್ರಿ, ಒಂದಷ್ಟು ಜನ ಭಕ್ತರನ್ನ ಮಾತಾಡಿಸುವಂತ ಕೆಲಸವನ್ನ ಮಾಡ್ತಾ ಇದ್ರಿ. ಈಗ ಅಲ್ಲಿ ಏನೆಲ್ಲ ಕಾರ್ಯಕ್ರಮಗಳು ನಡೀತಾ ಇದೆ ಧ್ರುವರಾಜ್? ನಾಗೇಂದ್ರ, ನಾನು ನಿಮಗೆ ನೇರವಾಗಿ ದೃಶ್ಯದಲ್ಲಿ ತೋರಿಸ್ತಾ ಹೋಗ್ತೀನಿ. ನಾನೀಗ ತಿಪ್ಪಸಂದ್ರದಲ್ಲಿರುವಂತಹ ಪೂರ್ಣ ಪ್ರಜ್ಞಾ ಮೈದಾನ ಏನಿದೆ ಅದರಲ್ಲ ಇದ್ದೀನಿ. ನೀವು ಗಮನಿಸ್ತಾ ಇರಬಹುದು ಮಹೋತ್ಸವ ಶ್ರೀ ಮಹಾಲಿಂಗೇಶ್ವರ ದೇಗುಲವನ್ನ, ಅಂದ್ರೆ ಇಲ್ಲಿ ಮಹಾಲಿಂಗೇಶ್ವರನ ಪ್ರತಿಷ್ಠಾಪನೆ ಮಾಡಿ ಮಹಾಶಿವರಾತ್ರಿಯನ್ನ ಆಚರಣೆ ಮಾಡ್ತಾ ಇದ್ದಾರೆ. ನಾನೀಗ ಹೊರಭಾಗದಲ್ಲಿದ್ದೀನಿ. ಒಳಭಾಗದ ದೃಶ್ಯವನ್ನ ಕೂಡ ನಿಮಗೆ ತೋರಿಸ್ತಾ ಹೋಗ್ತೀನಿ. ಒಳಭಾಗದಲ್ಲೇ ಬರುವಂತಹ ಭಕ್ತರಿಗೆ ಈ ಒಂದು ಶಿವರಾತ್ರಿ ಪ್ರಯುಕ್ತ ವಿಶೇಷ ಪೂಜೆ ಪುನಸ್ಕಾರಗಳು ಒಂದ್ ಕಡೆ ನಡೀತಾ ಇದ್ರೆ, ಇನ್ನೊಂದು ಕಡೆ ಏನು ಸಂಗೀತ ಕಾರ್ಯಕ್ರಮ ಇರಬಹುದು, ಅದಾದ ನಂತರ ಭಕ್ತಿ ಗೀತೆಗಳಿರಬಹುದು, ಕೆಲವೊಂದು ಕಾರ್ಯಕ್ರಮಗಳು ಕೂಡ ನಡೀತಾ ಇದ್ದಾವೆ. ನೀವು ದೃಶ್ಯದಲ್ಲಿ ಕೂಡ ಗಮನಿಸ್ತಾ ಇದ್ದೀರಾ. ಇವತ್ತು ಬೆಳಗ್ಗೆಯಿಂದನೂ ಕೂಡ ವಿಶೇಷ ಪೂಜೆ ಪುನಸ್ಕಾರ ಹೋಮ ಅರ್ಚನೆ ಎಲ್ಲ ಕೂಡ ನಡೀತಾ ಇತ್ತು. ಈಗ ಸದ್ಯ ಈ ಅನೇಕ ಭಕ್ತರು ಬಂದು ದೇವರ ದರ್ಶನವನ್ನ ಕೂಡ ಪಡೆದಿದ್ದಾರೆ. ನಾನೀಗ ಚಿತ್ರನಟಿ ಕಾವ್ಯ ಅವರಿದ್ದಾರೆ, ಅವರನ್ನೇ ಮಾತಾಡಿಸ್ತಾ ಹೋಗ್ತೀನಿ. ಮೇಡಮ್, ಈ ಒಂದು ಇದರಲ್ಲಿ ಭಾಗಿಯಾಗಿದ್ದೀರಾ, ಏನ್ ಹೇಳ್ತೀರಾ? ತುಂಬಾ ಅಂದ್ರೆ ಹೊಸದಾಗಿರುವಂತಹ ಅನುಭವ. ಯಾಕಂದ್ರೆ ಇವತ್ತು ಗಂಗಾರತಿ ನೋಡಿದೆ. ನಾನು ನೋಡಿರ್ಲಿಲ್ಲ ಲೈಫ್ ಅಲ್ಲಿ ಗಂಗಾರತಿ ನೋಡ್ಬೇಕು ಅಂತ ಅನ್ಕೊಂತಿದ್ದೆ. ಫಸ್ಟ್ ಟೈಮ್ ಇಲ್ಲೇ ನೋಡಿದೆ ಬ್ಯಾಂಗ್ಳೂರಲ್ಲಿ. ಸೊ ಅದು ಅಂತೂ ತುಂಬಾ ಖುಷಿ ಇದೆ. ಗುಂಜನ್ ಶೆಟ್ಟಿ ಅವರ ನೇತೃತ್ವದಲ್ಲಿ ಮಹಾಲಿಂಗ ಟ್ರಸ್ಟ್ ವತಿಯಿಂದ 5ನೇ ವರ್ಷದ ಮಹೋತ್ಸವ ನಡೀತಾ ಇದೆ. ತುಂಬಾ ಖುಷಿ ಆಯ್ತು. ನಂಗೆ ರವಿರಂಜನ್ ಅವರು ಇನ್ವೈಟ್ ಮಾಡಿದ್ರು. ತುಂಬಾ ಅಂದ್ರೆ ತುಂಬಾ ಗ್ರ್ಯಾಂಡ್ ಆಗಿ ಮಾಡಿದ್ದಾರೆ, ತುಂಬಾ ಅದ್ಭುತವಾಗಿದೆ. ನನ್ಗೂ ತುಂಬಾ ಖುಷಿ ಆಯ್ತು. ನನ್ನ ದೊಡ್ಡಮ್ಮನೊಟ್ಟಿಗೆ ಬಂದಿದ್ದೆ, ಅವ್ರಿಗೂ ತುಂಬಾ ಖುಷಿ ಆಯ್ತು ಅಂತ ಹೇಳ್ಬೋದು. ಈ ವರ್ಷದ ವಿಶೇಷ ಕುಂಭಮೇಳ ಆ ಕಡೆ ನಡೀತಾ ಇದೆ, ಇಲ್ಲಿ ಶಿವರಾತ್ರಿ. ಇಲ್ಲಿ ಬರೋ ಭಕ್ತರಿಗೆ ತ್ರಿವೇಣಿ ಸಂಗಮದ ತೀರ್ಥವನ್ನ ನೀಡುವಂತ ವ್ಯವಸ್ಥೆಯನ್ನು ಕೂಡ ಮಾಡ್ತಾ ಇದ್ದಾರೆ. ಹೌದು, ನಂಗೂ ಶಾಕ್ ಆಯ್ತು. ಅಂದ್ರೆ ಅವರು ಅಲ್ಲಿ ಎಲ್ಲರಿಗೂ ಕುಂಭಮೇಳದ ನೀರನ್ನು ತಗೊಂಬಂದು ಇದ್ ಮಾಡ್ತಾ ಇದ್ರು. ಅಂದ್ರೆ ಇದು ತುಂಬಾ ಹೊಸದಾಗಿ ಆಕ್ಚುಲಿ. ಅಂದ್ರೆ ಸುಮ್ನೆ ಬರ್ತೀವಿ ಹೋಗ್ತೀವಿ, ಬಟ್ ದೇವ್ರ ನಮಸ್ಕಾರ ಮಾಡ್ತೀವಿ, ಬಟ್ ಗಂಗಾರತಿ ಕುಂಭಮೇಳದ ನೀರನ್ನು ಸ್ಪರ್ಶಿಸಿದ್ದಾರೆ. ಸೊ ತುಂಬಾ ಖುಷಿ ಆಯ್ತು ಅಂತ ಹೇಳ್ಬೋದು. ನಾಗೇಂದ್ರ, ಇದು ಇವ್ರು ಹೇಳ್ತಾ ಇರುವಂತದ್ದು ಈ ಒಂದು ಇದರಲ್ಲಿ ಭಾಗಿಯಾಗ್ತಾ ಇರೋದು ನಮಗೆ ಖುಷಿ ಆಗ್ತಾ ಇದೆ ಅಂತ ಹೇಳ್ತಾರೆ. ನೀವು ಗಮನಿಸ್ತಾ ಇರಬಹುದು ನೋಡಿ, ಇಲ್ಲಿ ಎಲ್ಲಾ ವ್ಯವಸ್ಥೆಗಳನ್ನ ಕೂಡ ಮಾಡಿದ್ದಾರೆ. ಈ ಶಿವರಾತ್ರಿಯ ದಿವಸ ಬಂದು ಶಿವನಾಮವನ್ನ ಸ್ಮರಣೆ ಮಾಡ್ತಾ ಜಾಗರಣೆಯಲ್ಲಿ ಕಳೆಯುವಂತಹ ಭಕ್ತರಿಗೆ ಈ ಸುತ್ತಮುತ್ತಲಿನ ಸಾಕಷ್ಟು ಭಕ್ತರು ಆಗಮಿಸಿದ್ದಾರೆ. ಇಲ್ಲಿ ಮುಖ್ಯವಾಗಿ ಈ ತ್ರಿವೇಣಿ ಸಂಗಮದಲ್ಲಿ ತಂದಂತಹ ಒಂದು ಪವಿತ್ರ ಗಂಗೆಯನ್ನ ಅದನ್ನ ಅಭಿಷೇಕವನ್ನ ಮಾಡಿ ಆದ ನಂತರ ಅಲ್ಲಿಯ ತೀರ್ಥ ಪ್ರಸಾದವನ್ನ ಜನರಿಗೆ ಕೊಡುವಂತಹ ಕೆಲಸ ಕೂಡ ಇಲ್ಲಿ ಮಾಡ್ತಾ ಇದ್ದಾರೆ. ಬೆಳಗ್ಗಿನ ಜಾವದವರೆಗೂ ಕೂಡ ವಿವಿಧ ಪೂಜೆ ಇರಬಹುದು, ಅಭಿಷೇಕ ಇರಬಹುದು, ಮಹಾಮಂಗಳಾರತಿ ಇರಬಹುದು, ಯಜ್ಞ ಯಾಗಾದಿಗಳು ಇರಬಹುದು, ಹಾಗೆ ವಿಶೇಷ ಕಾರ್ಯಕ್ರಮವನ್ನ ಕೂಡ ಆಯೋಜನೆ ಮಾಡಲಾಗಿದೆ. ಅಂದ್ರೆ ದೇವರ ನಾಮ ಸ್ಮರಣೆಯನ್ನ ಮಾಡುತ್ತಾ ಶಿವರಾತ್ರಿಯನ್ನ ಕಳೀಲಿ ಅನ್ನುವಂತಹ ಕಾರಣಕ್ಕಾಗಿ ಈ ಒಂದು ಮಹಾಲಿಂಗೇಶ್ವರ ಟ್ರಸ್ಟ್ ವತಿಯಿಂದ ಈ ಒಂದು ಮೈದಾನದಲ್ಲಿ ಮಹಾಶಿವರಾತ್ರಿಯನ್ನ ಆಯೋಜನೆ ಮಾಡಿದ್ದಾರೆ. ನಾಗೇಂದ್ರ, ಓಕೆ ಧ್ರುವ, ನೀವು ಕವರ್ ಮಾಡ್ತಾರೆ ನಿಮ್ಮನ್ನ